स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। 45-50 ವರ್ಷಗಳ ರಾಜಕೀಯ ಅನುಭವ ಲಾಭವನ್ನು ಪಡೆದವರು ಹತ್ರ 6 ಬಾರಿ ಸಂಸದರಾದವರು, ರಾಜ್ಯ ಮತ್ತು ಕೇಂದ್ರದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದವರು, ರಾಜಕೀಯ ಮುತ್ಸದ್ದಿಗಳು, ಜಿಲ್ಲೆಯ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಭೀಷ್ಮ ಪಿತಾಮಹ ಇವರು ತಮ್ಮ ಮುಂದಿನ ಒಂದು ಗೋಷ್ಠಿಯಲ್ಲಿ ಹೇಳ್ತಾರೆ. ಅವರು ಬಳಸುವಂತ ಶಬ್ದ ಅವನು, ಸನ್ಮಾನ್ಯರು ಬಳಸುವಂತ ಶಬ್ದ ಅವನು ಬೇರೆ ಜಿಲ್ಲೆ ನಮ್ಮ ಜಿಲ್ಲೆಯವಲ್ಲ. ಅಲ್ಲಿಂದ ಜನ ತಂದು ಪ್ರತಿಭಟನೆ ಮಾಡಿಸೋದು ದರ್ದು ನನಗಿಲ್ಲ. ಅಭಿಮಾನಿಗಳು ನನ್ನ ಮೇಲ್ತಂದ ಅಭಿಮಾನದಿಂದ ಆದಂತಹ ಅನ್ಯಾಯಕ್ಕೆ ಆಕ್ರೋಶನ ವ್ಯಕ್ತಪಡಿಸಕ್ಕೆ ಪಕ್ಷದ ಕಾರ್ಯಾಲಯಕ್ಕೆ ಹೋಗ್ತಾರೆ ವಿನಃ ರಸ್ತೆ ಮೇಲೆ ಯಾರು ನ್ಯಾಯ ಕೇಳಲ್ಲ. ಹೀಗಾಗಿ ನ್ಯಾಯ ಕೇಳಕ್ಕೆ ಅಥವಾ ಪ್ರಶ್ನೆ ಮಾಡಕ್ಕೆ ಅವರು ಪಕ್ಷದ ಕಾರ್ಯಾಲಯಕ್ಕೆ ಹೋಗಿದ್ರು. ಹಾಗಾದ್ರೆ ಸಾರ್ವಭೌಮ ಸಂವಿಧಾನದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳಬಾರ್ದ? ನ್ಯಾಯ ಆಗಿದೆ ಅಂತ ಕೇಳಬೇಕಾದ್ರೆ ಏನಮ್ಮ ಗಾಂಧಿ ಚೌಕ ಕೂತ್ಕೊಂಡು ಪ್ರಶ್ನೆ ಮಾಡ್ಬೇಕಾಗಿತ್ತ? ಸಹಜವಾಗಿ ನನ್ನ ಮೇಲೆ ಇಟ್ಟಂತಹ ಗೌರವ, ಪ್ರೀತಿ, ಮಾನ, ಸನ್ಮಾನದಿಂದ ನಮ್ಮವರು ಭಾರತೀಯ ಜನತಾ ಪಕ್ಷ ಜಿಲ್ಲಾ ಕಾರ್ಯಕ್ಕೆ ಹೋಗಿದ್ದು ನಿಜ. ಆ ದಿನ ಕೂಡ ನಾನು ಊರಲ್ಲಿ ಇರಲಿಲ್ಲ. ದೆಹಲಿಯಿಂದ ನಾನು ದಾರಿಲಿದ್ದೆ. ವಿಷಯ ಗೊತ್ತಾಯ್ತು. ತಕ್ಷಣವೇ ನನ್ನ ಸಹೋದರರಿಗೆ, ತಾಯಂದ್ರಿಗೆ ಫೋನ್ ಮಾಡಿ ಹೇಳಿದೆ, ಬೇಡ, ಅದನ್ನ ಪಕ್ಷದ ಚೌಕಟ್ಟಿನಲ್ಲಿ ನಾವು ಪ್ರಶ್ನೆ ಮಾಡ್ತೀನಿ, ನೀವುಗಳು ಅಲ್ಲಿ ಪ್ರತಿಭಟನೆ ಜಾಸ್ತಿ ಮಾಡೋದು ಬೇಡ, ತಾವು ಅಲ್ಲಿ ಹೊರಡ್ರಿ ಅಂತಲೇ 5-10 ನಿಮಿಷದಲ್ಲಿ ಎಲ್ಲರೂ ಅಲ್ಲಿಂದ ಹೊರಟು ಮಾತೆ ಗೌರವ ಕೊಟ್ಟು ಅಲ್ಲಿ ಹೊರಟರು. ಈ ಮಹಾನ್ ಭಾವರು ತದನಂತರ ಹೇಳ್ತಾರೆ, ಬೇರೆ ಜಿಲ್ಲೆಯ ಜನ ಕರೆಸಿದ್ರು ಅಂತ. ನಾನು ಬೇರೆ ಜಿಲ್ಲೆ ಅಂತ ತಂದು ಅವ್ರಿಗೆ ಪ್ರಶ್ನೆ ಮಾಡಕ್ಕೆ ನಾನು ಇಷ್ಟಪಡ್ತೇನೆ. ತಮ್ಮಗಳ ಮುಖೇನ ಸನ್ಮಾನ್ಯರೇ, ರಾಜಕೀಯ ಮುತ್ಸದ್ದಿಗಳೇ, ಭಾರತದ ಸಂವಿಧಾನ ಆದರಣೀಯ ವಿಶ್ವ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತಹ ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು ನಾವು, ಕಾಯ ವಾಚ ಮನಸ್ಸಾದ ನಾವು ನಡೆಸ್ಕೊಂಡು ಹೋಗ್ತಿರುವಂತ ನಾವು, ಅವರು ಕೊಟ್ಟಂತಹ ಅಥವಾ ಅದರಿಂದ ಪ್ರದತ್ತವಾದ ಅವಕಾಶದಿಂದ ಒಬ್ಬ ಭಾರತೀಯ ಪ್ರಜೆ, ಭಾರತೀಯ ನಾಗರಿಕ ದೇಶದ ಯಾವುದೇ ಮೂಲೆಯಲ್ಲಿ ಹೋಗಿ ಚುನಾವಣೆಗೆ ನಿಲ್ಲುವಂತ ಹಕ್ಕನ್ನ ಪ್ರತಿಪಾದಿಸಬಹುದು. ಇಷ್ಟು ಸಾಮಾನ್ಯ ಜ್ಞಾನ ತಮಗಿಲ್ಲವೇ ಮಾನ್ಯರೇ? ತಾವುಗಳು ಕೂಡ ಪಕ್ಕದ ಚಿಕ್ಕೋಡಿ ಜಿಲ್ಲೆಗೆ ಹೋಗಿ ಸ್ಪರ್ಧೆ ಮಾಡೋದು ಮರುತ್ರ? ಅವಾಗ ಈ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರ್ಲಿಲ್ವಾ? ಯಾಕೆ ಬಾಲಿಶವಾದ ಹೇಳಿಕೆ ಕೊಟ್ಟು ನಿಮ್ಮ ಗೌರವನ್ನ ಜನರ ಮುಂದೆ ಕಡಿಮೆ ಮಾಡಿಕೊಳ್ತಿದ್ದೀರಿ? ಜಿಲ್ಲೆಯ ಅತ್ಯಂತ ಹಿರಿಯ ರಾಜಕಾರಣಿಗಳು ತಾವು. ಭೀಷ್ಮ ಪಿತಾಮಹ ನೀವು. ಮೇಲೆ ಪದೇ ನೀವು ಕ್ಲೇಮ್ ಮಾಡ್ತೀರಿ, ಅಲ್ಲಿ ಹೋಗಿ ಬೇರೆ ಬೇರೆ ಪಕ್ಷಗಳನ್ನ ಚುನಾಯಿತನಾದೆ ಅಂತಂದು. ಆಯಾ ಕಾಲಘಟ್ಟಗಳು ತಾವು ಚುನಾಯಿತ ಆಗಿದ್ದಕ್ಕೆ ನಿಮಗೆ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಆದ್ರೆ ಸಂವಿಧಾನದ ಸಾಮಾನ್ಯವಾದಂತಹ ಒಂದು ಅರಿವು ತಮಗಿಲ್ಲಲ್ಲ ಅಂತಂದ್ರೆ ಮನಸ್ಸಿಗೆ ನೋವು ಕೂಡ ಆಗ್ತದೆ. ಒಂದು ವಿಡಿಯೋ ಕ್ಲಿಪ್ ನಾನು ನೋಡಿದೆ. ನಾನು ಕೆಲವು ಮಾಧ್ಯಮಗಳ ಹೆಸರನ್ನು ನಾನು ಪ್ರಸ್ತಾಪ ಮಾಡ್ತೀನಿ, ಯಾಕಂದ್ರೆ ವಿಡಿಯೋ ಕ್ಲಿಪ್ ಅಲ್ಲಿ ಬಂದಿರುವಂತದ್ದು ಬಹುತೇಕ ತಾವೆಲ್ಲರೂ ಅವತ್ತು ಇದ್ರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ ವಿಡಿಯೋ ಕ್ಲಿಪ್ ಕಂಡು ಬರೋದು ಗಡಿನಾಡ ಕ್ರಾಂತಿ ಒಂದು ಲೋಗೋ,
ರಿಪಬ್ಲಿಕ್ ಅವರ ಲೋಗೋ, ಟಿವಿ 18 ಅವರ ಲೋಗೋ, ಪಬ್ಲಿಕ್ ಟಿವಿ ಅವರ ಲೋಗೋ, FM ನವರು ಕೂಡ ಅದನ್ನ ಪ್ರಚಾರ ಮಾಡಿದ್ದಾರೆ. ಇನ್ನು ಹಲವಾರು ತಾವೆಲ್ಲರೂ ಮಾಡಿರ್ಬೋದು. ದಯವಿಟ್ಟು ಅನ್ಯತಾ ಭಾವಿಸಬೇಡಿ, ತಮ್ಮಗಳ ಹೆಸರು ತಗೊಂಡಿದ್ದೀರಾ. ಸ್ಪಷ್ಟವಾಗಿ ಯಾವ ದಿನ ನನ್ನ ಸಮಾಜ ಜನ ಪ್ರತಿಭಟನೆ ಮುಖಾಂತರ ಜಿಲ್ಲೆಯ ಕಾರ್ಯಾಲಯಕ್ಕೆ ಹೋಗಿದ್ರು, ಅವಾಗ ಹೇಳ್ತಾರೆ, ನಾವೇನವ್ರು ಓಟ್ ಕೇಳಕ್ ಹೋಗಿದ್ದೇನ್ರಿ, ನಮಗವ್ರು ಓಟ್ ಬೇಡ, ಯಾರು ಹಾಕೊಳ್ಳಿ ಅಂತ ಸಮಾಜವನ್ನ ತುಚ್ಛವಾಗಿ ತಾವುಗಳು ಮಾತಾಡಿದ್ದು ಸಾಕ್ಷಿ ಸಮೇತ ಮಾಧ್ಯಮ ಮಿತ್ರರು ಸೆರೆ ಹಿಡಿದ್ರು ಕೂಡ ಉದ್ದಟತನದಿಂದ ನಾನು ಹೇಳಿಲ್ಲ, ಅದನ್ನ ಮಾಧ್ಯಮದವರು ತಿರುಚಿದ್ದಾರೆ ಅಂತ ಮಾತು ಹೇಳ್ತಾರ. ಅದು ನೀವು ಮಾಧ್ಯಮಗಳ ಮೇಲೆ, ಮಾಧ್ಯಮ ಮಿತ್ರರ ಮೇಲೆ ಮಾಡುವಂತ ಆರೋಪ ಅಲ್ವಯ್ಯ? ಮಾಧ್ಯಮ ಮಿತ್ರರಿಗೆ ತಿರುಚುವಂತ ಅವಶ್ಯಕತೆ ಯಾವುದೂ ಇಲ್ಲ ಮಹನೀಯರೇ. ಯಾವಾಗಲೂ ಮಾಧ್ಯಮ ಪತ್ರಿಕೋದ್ಯಮ ಅಂದ್ರೆ ಸಂವಿಧಾನದ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಯಾವ ರೀತಿ ಇದೆಯೋ ಹಾಗೆ ಕಾಣದೇ ಇರುವಂತಹ ಮತ್ತೊಂದು ಪಿಲ್ಲರ್ ಅದೇ ಪತ್ರಿಕಾಂಗ ಅಂತ ನಾವು ಪ್ರತಿಯೊಂದು ಹೇಳ್ತೀವಿ. ಸಮಾಜದ ಹೊಲಸನ್ನ ಸ್ವಚ್ಛ ಮಾಡಬೇಕಾದ್ರೆ ಅಹರ್ನಿಶಿ ದುಡಿಯುವಂತಹ ಮಾಧ್ಯಮ ಮಿತ್ರರ ಮೇಲೆ ನೀವು ಆರೋಪ ಹೊರಿಸ್ತಿರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವು ಆತ್ಮಾವಲೋಕನ ಮಾಡಿಕೊಳ್ತಾ ತಮ್ಮ ಮುಖ್ಯನ ಅವ್ರಿಗೆ ಹೇಳ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಜಿಲ್ಲೆಯ ಹಿರಿಯರಿಗೆ ಅದು ಆಗಿದಂತ ತಪ್ಪು ಅಂತ ಅನ್ಸಂಗಿಲ್ಲ. ಎಲ್ಲರೂ ಮೌನಂ ಸಮ್ಮತಿ ಲಕ್ಷಣಂ ಅಂತ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ. ಯಾಕೋ ಗೊತ್ತಿಲ್ಲ, ಬಹುಶಃ ಬಂಜಾರರ ಮತಗಳು ಸನ್ಮಾನ್ಯ ಈಗಿನ ಅಭ್ಯರ್ಥಿಗಳಿಗೆ ಬೇಕಾಗಿಲ್ಲನೋ ಅಂತ ಅನಿಸ್ತಾ ಇದೆ. ಬಂಜಾರರ ಸ್ವಾಭಿಮಾನ ಕೆಣಕಿದ್ದಾರೆ. ಬಂಜಾರ ಸಮಾಜ ಮಾತು ಕೊಟ್ರೆ ಮಾತಿಗೆ ತಪ್ಪಲ್ಲ. ಪ್ರೀತಿ, ಗೌರವ, ಸನ್ಮಾನ ತೋರಿಸಿದ್ರೆ ಅದಕ್ಕೆ ಚ್ಯುತಿ ಆಗಲಂತೆ ನೋಡ್ಕೊಳ್ಳುವಂತ ಒಂದು ಸಮಾಜ. ಕಾಡು ಮೇಡುಗಳು ಅಲೆದು ಮೇಲ್ವರ್ಗದ ಜನರ ಒಂದು ಸಂಸ್ಕಾರದಿಂದ ಇವತ್ತು ಸಮಾಜ ಪ್ರಮುಖವಾಗಿ ಹೋಗ್ತಾ ಇದೆ. ಬಹುಶಃ ಸನ್ಮಾನ್ಯರಿಗೆ ಅದು ಸಹನೆ ಆಗ್ತಿಲ್ಲೇನೋ ಅಂತ ಅನಿಸ್ತಾ ಇದೆ. ವಿಜಯಪುರ ಜಿಲ್ಲೆಯ ಚುನಾವಣೆಯ ಒಂದು ಇತಿಹಾಸವನ್ನು ಹೆಕ್ಕಿತ್ತಾಗದಾಗ ಹಲವಾರು ಪಕ್ಷಗಳು ಬಂಜಾರ ಸಮಾಜಕ್ಕೆ ಒಂದಿಲ್ಲ ಒಂದು ಕಾರಣದಿಂದ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ಬಾರಿ ಭಾರತೀಯ ಜನತಾ ಪಕ್ಷದಲ್ಲಿ ಅವಕಾಶ ಕೊಡಿ ಅಂತ ನಾವು ದಯನೀಯವಾಗಿ ಹಿರಿಯರಿಗೆ ಕೇಳ್ಕೊಂಡಿದ್ದೆವು. ಕೊಡ್ತೀವಂತ ಅವರು ಕೂಡ ಹೇಳಿದ್ರು. ಕೊನೆಯ ಕ್ಷಣದಲ್ಲಿ ಕೆಲವರ ಬ್ಲಾಕ್ ಮೇಲ್ ತಂತ್ರದಿಂದ ಅದು ತಪ್ಪೋಯ್ತು. ಆದರೂ ಕೂಡ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಈಗಲೂ ಹೇಳ್ತೇನೆ, ಭಾರತೀಯ ಜನತಾ ಪಕ್ಷದ ಹೆಮ್ಮೆಯ ಕಾರ್ಯಕರ್ತನಾಗಿ ವಿಶ್ವ ನಾಯಕ ನರೇಂದ್ರ ಮೋದಿ ಅವರ ಮಾಡ್ತಿರುವಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಶರಣಾಗಿ ಅವರು ಕಂಡಂತಹ ಕನಸಿನ ವಿಶ್ವಗುರುವಿಗೆ ಆಗಬೇಕು ಭಾರತ ಏನು ಕನಸು ಕಾಣ್ತವರು, ಅದಕ್ಕೆ ಒಬ್ಬ ನಾನು ಕಾರ್ಯಕರ್ತನಾಗಿ ಸದೃಢ ಸಮರ್ಥ ಭಾರತಕ್ಕೆ ಸನ್ಮಾನಿಸಿದ ನರೇಂದ್ರ ಮೋದಿ ಅವರು ಬೇಕಾಗಿದ್ದು ಸಮರ್ಥ ಸದೃಢ ನಾಯಕರು. ಆ ನಿಟ್ಟಿನಲ್ಲಿ ನಾವು ಒಂದು ಕ್ಲೇಮ್ ಮಾಡಿದ್ದು, ನಾವು ನಿಮ್ಮ ತಂಡಕ್ಕೆ ಸೇರ್ತೇವೆ, ಸನ್ಮಾನ ನಮ್ಗೆ ಅವಕಾಶ ಕೊಡಿ ಅಂತ ನಾವು ವಿನಂತಿ ಮಾಡಿಕೊಂಡಿದ್ವಿ. ಆದ್ರೆ ನನ್ನ ಹೋರಾಟ ಇರುವುದು ಭಾರತೀಯ ಜನತಾ ಪಕ್ಷದ ವಿರುದ್ಧ ಅಲ್ಲ. ನನ್ನ ಹೋರಾಟ ಇರೋದು ನನ್ನ ಪಕ್ಷದ ನಾಯಕರ ವಿರುದ್ಧ ಅಲ್ಲ. ನನ್ನ ಹೋರಾಟ ಇರೋದು ಅಸಮರ್ಥ ವ್ಯಕ್ತಿಯ ವಿರುದ್ಧ ಅನ್ನೋದನ್ನ ನಾನು ಸ್ಪಷ್ಟಪಡಕ್ಕೆ ಇಚ್ಛೆ ಪಡ್ತೇನೆ. ಕೆಲ ದಿನಗಳ ಹಿಂದೆ ತಾವು ಹಲವಾರು ಜನ ನನಗೆ ಸಂಪರ್ಕ ಮಾಡಿದ್ರು ಕೂಡ ನಾನು ಹೇಳ್ತಿದ್ದೆ, ಅಭ್ಯರ್ಥಿಯ ಬದಲಾವಣೆ ಆಗಲೇಬೇಕು, ನನಗೆ ನನ್ನ ವಿಜಯಪುರ ವಿಕಸಿತ ಆಗಬೇಕು, ಆಗ ಮಾತ್ರ ಭಾರತ ವಿಕಸಿತ ಆಗ್ತದೆ. ಹನಿ ಹನಿ ಗೂಡಿ ಹಳ್ಳ ಅಂತ ಹೇಳ್ತಾರೆ ಬಂಧುಗಳೇ. ಸೆಲೆಯಿಂದ ನೀರು ಸೇರಿ ಬಂದಾಗ ಮಾತ್ರ ಹಳ್ಳ ಆಗ್ತದೆ, ಹಳ್ಳಿಯಿಂದ ನದಿ ಆಗ್ತದೆ, ನದಿಯಿಂದ ಸಮುದ್ರ ಆಗ್ತದೆ. ಅದು ಸೆಲೆಯನ್ನ ಬಂದ್ ಮಾಡಕ್ ಹೋಗ್ತಾ ಇದ್ರಿ, ಆ ಹನಿಯನ್ನ ಉತ್ಪಾದನೆ ಆಗ್ಲಾ ನೋಡ್ಕೊತಾ ಇದ್ರಿ. ಅದಕ್ಕಾಗಿ ನನ್ನ ವಿಜಯಪುರಕ್ಕೆ ಸಮಗ್ರ ಅಭಿವೃದ್ಧಿಗೋಸ್ಕರವಾಗಿ, ವಿಜಯಪುರ ಜಿಲ್ಲೆಯ ಸ್ವಾಭಿಮಾನಕ್ಕೋಸ್ಕರವಾಗಿ ನಾನು ಚುನಾವಣೆಯಲ್ಲಿ ಮುಂದುವರಿತಾ ಅಂತ ಹೇಳಕ್ಕೆ ನಿಮ್ಮ ಮುಂದೆ ಇಚ್ಛೆ ಪಡ್ತಾ ಇದ್ದೇನೆ. ವಿಜಯಪುರ ಜಿಲ್ಲೆಯ ಸ್ವಾಭಿಮಾನಕ್ಕಾಗಿ, ಸಮಗ್ರ ಅಭಿವೃದ್ಧಿಗಾಗಿ
ಅಪೂರ್ಣಗೊಂಡಂತಹ ಕೃಷ್ಣಾ ಮೇಲ್ನಡೆ ಯೋಜನೆಯ ಸಂಪೂರ್ಣವಾಗಿ ಮಾಡೋದಕ್ಕೋಸ್ಕರವಾಗಿ ನಾನು ಪ್ರಯತ್ನ ಮಾಡೋದಕ್ಕೋಸ್ಕರವಾಗಿ ಜಿಲ್ಲೆಯಲ್ಲಿ ಕಾಡ್ತಿರುವಂತಹ ನಿರುದ್ಯೋಗ ಸಮಸ್ಯೆಗೆ ಬೃಹತ್ ಕೈಗಾರಿಕೆಗಳನ್ನು ತರುವ ಒಂದು ಕನಸಿನೊಡನೆ ಜಿಲ್ಲೆಯಿರುವಂತಹ ಅತ್ಯಂತ ಅಪಾರವಾದ ಕೃಷಿ ತೋಟಗಾರಿಕೆ ಬೆಳೆಯುವಂತಹ ನನ್ನ ರೈತ ಮಿತ್ರರಿಗೆ ನ್ಯಾಯ ಕೊಡೋದಕ್ಕೋಸ್ಕರವಾಗಿ ನಾನು ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಂತೆ ನಾನು ನನ್ನ ನಾಮಪತ್ರವನ್ನ ಬರುವ ಮಂಗಳವಾರದಂದು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಅದಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದ, ಸಹಾಯ, ಸಹಕಾರ ತಮ್ಮ ಮುಖೇನ ಜಿಲ್ಲೆಯ ಸ್ವಾಭಿಮಾನಿ ಮತದಾರ ಬಂಧುಗಳಿಗೆ, ಪ್ರಜೆಗಳಲ್ಲಿ ನತಮಸ್ತಕನಾಗಿ ನಾನು ವಿನಂತಿ ಮಾಡ್ಕೋತೇನೆ. ಕಳೆದ 15 ದಿನಗಳಿಂದ ಜಿಲ್ಲೆಯಲ್ಲಿರುವಂತಹ ಅಪಾರ ಸಂಖ್ಯೆಯ ಸಂಘ ಪರಿವಾರದ ಸ್ವಯಂ ಸೇವಕರು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಹಲವಾರು ಮಠಾಧೀಶರು, ಸಂತರು, ಮಹಂತರು ಕೂಡ ಫೋನ್ ಹಾಯಿಸಿ ನನ್ನ ಆಶೀರ್ವಾದ ಮಾಡಿದ್ದಾರೆ. ಅವರೆಲ್ಲರ ಆಶೀರ್ವಾದದಿಂದ ವಿಜಯಪುರ ಜನತೆಯ ಮುಂದೆ ನಾನು ಮತಭಿಕ್ಷೆ ಮಾಡಲು ಹೋಗ್ತಾ ಇದ್ದೇನೆ ಅನ್ನೋದನ್ನ ತಮ್ಮ ಮುಂದೆ ಘೋಷಣೆ ಮಾಡ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಾನು ನನ್ನ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು 19ನೇ ತಾರೀಕಿನವರೆಗೆ ನನಗೆ ನನ್ನ ನಾಯಕರುಗಳ ಮೇಲೆ, ಭಾರತೀಯ ಜನತಾ ಪಕ್ಷದ ಮೇಲೆ ನನಗೆ ವಿಶ್ವಾಸವಿದೆ. ಖಂಡಿತವಾಗಿ ಅವರು ವಿಜಯಪುರ ಜಿಲ್ಲೆಗೆ ನ್ಯಾಯವನ್ನು ಒದಗಿಸ್ತಾರೆ ಅಂತ ಅಪಾರವಾದ ಅಭಿಮಾನ, ಗೌರವ, ಸಮ್ಮಾನ ಕೂಡ ಅವ್ರ ಮೇಲೆ ಇಟ್ಟುಕೊಂಡಿದ್ದೇನೆ. ಹೀಗಾಗಿ ಬಂಧುಗಳೇ, ತಮ್ಮೆಲ್ಲರ ಸಹಾಯ ಸಹಕಾರದ ಒಂದು ಅಪೇಕ್ಷೆ ಮಾಡ್ತಾ ದಯನೀಯವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ನನ್ನ ಒಂದು ಈ ಹೋರಾಟಕ್ಕೆ, ಸ್ವಾಭಿಮಾನಿ ವಿಜಯಪುರದ ಹೋರಾಟಕ್ಕೆ, ಸಮಗ್ರ ಅಭಿವೃದ್ಧಿಗಾಗಿ, ಜನತೆಯ ವಿಶ್ವಾಸವನ್ನ ಉಳಿಸೋದಕ್ಕೋಸ್ಕರವಾಗಿ ಈ ಹೋರಾಟಕ್ಕೆ ತಮ್ಮ ಬೆಂಬಲವನ್ನ ಬೇಡ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ತಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋದು ಕೂಡ ಸನ್ನದ್ಧರಾಗಿದ್ದೇನೆ. ಆ B.Pharm ನನಗೆ ಸಿಗುತ್ತೆ ಅಂತ ಒಂದು ವಿಶ್ವಾಸವಿದೆ. ಆ ವಿಶ್ವಾಸದೊಡನೆ ನಾನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಂತೆ ನಾನು ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಅಡ್ಡಾಡಕ್ಕೇನು ಪ್ರಶ್ನೆ ಇಲ್ಲ, ಬರೀ ಘೋಷಣೆ ಆಗಿದೆ. ಅದು ಅಧಿಕೃತವಾಗೋದು ಯಾವ ವ್ಯಕ್ತಿಗೆ B.Pharm ಸಿಗುತ್ತೋ ಅದ್ರ ಮೇಲೆ. ಹಲವಾರು ಬಾರಿ B.Pharm ಕೊಟ್ಟು ಇನ್ನೊಬ್ಬ B.Pharm ಆದಂತ ಆಗಿದೆ. ಅಭ್ಯರ್ಥಿ ಘೋಷಣೆ ಬದಲಾವಂತ ಉದಾಹರಣೆಗಳು ತಮ್ಮಲ್ಲಿ ಸಾಕಷ್ಟಿದ್ದಾವೆ. ಈಗಾದ್ರೂ ಕೂಡ ನನ್ನ ಪಕ್ಷದ ಹಿರಿಯರ ಒಂದು ಸಂಪರ್ಕದಲ್ಲಿದ್ದೇನೆ. ನನಗೆ ವಿಶ್ವಾಸ ಇದೆ, ವಿಶ್ವಾಸ ಮೂಡಿಸಿದ್ದಾರೆ. ಆ ವಿಶ್ವಾಸದ ಒಂದು ಧೈರ್ಯದ ಮೇಲೆ ಇವತ್ತು ನಾನು ಮುಂದಿದ್ದೇನೆ. ಗುರುವಿನ ಆಶೀರ್ವಾದ, ಗುರುವಿನ ಒಂದು ಮಾರ್ಗದರ್ಶನ ಇಲ್ಲದೆ ಶಿಷ್ಯ ಮುಂದೆ ಹೋಗಕ್ಕೆ ಸಾಧ್ಯವಿಲ್ಲ. ಗುರುಗಳಿದ್ದಾರೆ, ಗುರುಗಳು ಆಶೀರ್ವಾದ ಮಾಡಿದ್ದಾರೆ, ಗುರುಗಳು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ನಿರ್ದೇಶನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಸಾಕ್ತಾ ಇದ್ದೇನೆ. ಆಯಾ ಸಂದರ್ಭ ನೋಡ್ಕೊಂಡ್ಬಿಟ್ಟು ನಾವು ಒಂದು ನಿರ್ದೇಶ ತಗೋಣ. ಅದು ಸ್ವಾಭಿಮಾನಕ್ಕೆ ಮಾತ್ರ ನನ್ನ ಹೋರಾಟ ಮಾತ್ರ ಮುಂದುವರಿತದೆ. ಹೋರಾಟದ ಸ್ಪಷ್ಟತೆ ಸಂಪೂರ್ಣವಾಗಿದೆ, ಗುರಿ ಸ್ಪಷ್ಟವಾಗಿದೆ. ಆ ಗುರಿಯಲ್ಲಿ ಸಾಕ್ತೀನಿ. ಬಂಡಾಯ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಆಗ್ತೀನಿ. ಅಭ್ಯರ್ಥಿಯ ಬದಲಾವಣೆ ಆಗದಿದ್ರೆ ನನ್ನ ಹೋರಾಟಕ್ಕೆ ಯಾವುದೇ ಅದಕ್ಕೆ ಸ್ಟಾಪ್ ಅನ್ನೋದಿಲ್ಲ. ಅದನ್ನ ಆರಂಭಿಕ ನನ್ನ ಶಬ್ದಗಳನ್ನ ನಾನು ಕೇಳಿ ಶುರು ಮಾಡಿರೋದು. ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ನಾನು ನಂಬಿದ್ದೇನೆ. ಅದಕ್ಕಾಗಿ ಪಕ್ಷದಲ್ಲಿ ಯಾವುದೋ ಒಂದು ಸ್ಥಾನ ಕೊಡ್ತೀವಿ, ಮುಂದೆ ಯಾವುದೋ ಒಂದು ದೊಡ್ಡ ಸ್ಥಾನದಲ್ಲಿ ಕೂರಿಸ್ತೀವಿ ಅಂತ ಪಕ್ಷ ಏನಾದ್ರು ಭರವಸೆ ಕೊಟ್ರೆ ಅದಕ್ಕೆ ಒಪ್ಕೊಂಡು ನೀವು ಅಭ್ಯರ್ಥಿಯಿಂದ ಕಣದಿಂದ ಎದುರಿಸಿದ್ರು ಏನು? ಭಾರತೀಯ ಜನತಾ ಪಕ್ಷದ ಧ್ಯೇಯ ವ್ಯಕ್ತಿ ದೊಡ್ಡವನಲ್ಲ, ಪಕ್ಷ ದೊಡ್ಡದು. ಪಕ್ಷ ದೊಡ್ಡದಲ್ಲ, ದೇಶ ದೊಡ್ಡದಂತ ಧ್ಯೇಯನೇ ಅದನ್ನ ನಮಗೆ ಮೂಲ ಮಂತ್ರವಾಗಿ ಪಕ್ಷ ಕಲಿಸಿದೆ. ಹೀಗಾಗಿ ನಾನು ಪಕ್ಷದ ಮೇಲೆ ನಂಬಿದ್ದೇನೆ, ಪಕ್ಷದ ಮೇಲೆ ಶ್ರದ್ಧೆ ಇದೆ, ಪಕ್ಷದ ಮೇಲೆ ಭಕ್ತಿ ಇದೆ. ಆ ವಿಶ್ವಾಸದಿಂದ ನಾನು ಒಂದು ಹೆಜ್ಜೆ ಮುಂದಿಡ್ತಾನೆ. ಖಂಡಿತವಾಗಿಯೂ ನಂಗೆ ನ್ಯಾಯ ಸಿಕ್ತದೆ ಅಂತ ಒಂದು ಭರವಸೆ ಇದೆ. ಗುರುಗಳ ಆಶೀರ್ವಾದ ನಾನು ಮುಂದೆ ಹೋಗ್ತಾ ಇದ್ದೆ.
ಬದಲಾವಣೆ ಆಗ್ತದೆ ಅನ್ನೋದು. ಬದಲಾವಣೆ ಆಗ್ತದೆ, ಬಿ ಫಾರ್ಮ್ ನಂಗೆ ಸಿಗ್ತಾ ಅನ್ನೋ ವಿಶ್ವಾಸ. ಎಲ್ಲವನ್ನ ನಾನು ಹೇಳಕ್ಕಾಗಲ್ಲ, ಹೇಳೋ ವಿಷಯಗಳನ್ನ ತಮ್ಮದು ಹೇಳಿದ್ದೇನೆ. ಅದು ಆದ್ಮೇಲೆ ಗುರುಗಳ ಒಂದು ನಿರ್ದೇಶನ ಮೇರೆಗೆ ಮತ್ತೆ ಹೇಳ್ತೀನಿ ಏನ್ ಆಯ್ತು ಅನ್ನೋದು. ಗೊಂದಲ ಹುಟ್ಟಾಗಿಸಿದಂತಹ ಯಾರು ಮಹನೀಯರಾದ್ರು ಅವರನ್ನು ಅರ್ಥ ಮಾಡ್ಕೋಬೇಕು. ಕನ್ಫ್ಯೂಷನ್ ಮಾಡೋ ಉದ್ದೇಶ ಇಲ್ಲ. ಸಮಯ ಸಂದರ್ಭಕ್ಕೆ ನಾವು ಕಾಯಬೇಕಾಗ್ತದೆ. ಆ ಸಮಯ ಸಂದರ್ಭ ಬಂದಾಗ ಪ್ರತಿಯೊಂದಕ್ಕೂ ಒಂದು ಕಾಲ ಮಿತಿ ಇದೆ. ಕಾಲ ಪಕ್ವ ಆಗಬೇಕು. ಪಕ್ವ ಆದಾಗ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಈಗಾಗಲೇ ನಾನು ಪಕ್ಷದ ಸ್ವಾಭಿಮಾನಿ ಕಾರ್ಯಕರ್ತರ ಸಂಪರ್ಕ ಮಾಡಿದ್ದೇನೆ. ನಂದ ಮನಸ್ಸುಗಳನ್ನು ನಾನು ಮಾತಾಡಿದ್ದೇನೆ. ಅವರೆಲ್ಲರೂ ಕೂಡ ಈಗ ನಿರ್ಲಿಪ್ತ ಮನೋಭಾವನೆ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಅವ್ರಿಗೂ ಧೈರ್ಯ ತುಂಬಿ ಸ್ವಾಭಿಮಾನದಿಂದ ನನ್ನ ಜೊತೆಗೆ ಇರಕ್ಕೆ ಹೇಳಿದ್ದೀನಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಆ ನಿಟ್ಟಲ್ಲಿ ಮುಂದಿನ ನಿರ್ಧಾರ ತಗೋತೇವೆ. ಪ್ರಾಮಾಣಿಕ ಕಾರ್ಯಕರ್ತರು ಅಂತ ಹೇಳ್ತೀರಿ, 30 ವರ್ಷ ದುಡಿದಿದ್ದೀವಿ ಪಕ್ಷಕ್ಕಾಗಿ, ಸಂಘ ಪರಿವಾರದಲ್ಲಿ ಬಂದಿದ್ದೀನಿ ಅಂತ ಹೇಳ್ತೀವಿ. ಪಕ್ಷ ತೆಗೆದುಕೊಂಡ ತೀರ್ಮಾನಕ್ಕೆ ಬದ್ಧರಾಗಿಲ್ಲ ಅನ್ನೋದು ನೀವು ಹೇಳಿಕೆಯಲ್ಲ. ಅದಕ್ಕೆ ನಾನು ಅದು ಕೂಡ ಸ್ಪಷ್ಟ ಮಾಡಿದೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಿಗೆ ಪಕ್ಷ ದೊಡ್ಡದು, ವ್ಯಕ್ತಿ ಅಲ್ಲ. ದೇಶ ದೊಡ್ಡದು, ಪಕ್ಷವಲ್ಲ. ಅದಕ್ಕಾಗಿ ನಾನು ಈಗಾಗಲೂ ಕೂಡ ಬದ್ಧನಾಗಿದ್ದೇನೆ. ಪಕ್ಷ ಎಲ್ಲನ ಗಮನಿಸಿ ನಂಗೆ ನ್ಯಾಯ ಕೊಡ್ತಾನೆ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ಮಾತಾಡ್ತೇನೆ. ನೋಡಿ ಸರ್, ನಿರ್ಣಯ ತೆಗೆದುಕೊಳ್ಳಲಿ ಯಾರಾದ್ರೂ ಇಡಬಹುದು. ಆ ನಿರ್ಣಯ ತೆಗೆದುಕೊಂಡು ನಾನು ಅದನ್ನ ಅವಲೋಕನ ಮಾಡಿ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೇನೆ. ಸಮಯದ ಅವಕಾಶ ಇದೆ. ಈಗಾಗಲೇ ನಾವು ಜಜ್ಮೆಂಟ್ಗೆ ಜಂಪ್ ಮಾಡುವಂತಹ ಒಂದು ತೀವ್ರತೆ ಇಲ್ಲ. ಆಲ್ರೆಡಿ ನಿಮ್ಮ ಸಮುದಾಯದ ನಾಯಕರಿಗೆ ಟಿಕೆಟ್ ಕೊಡಲಾಗಿದೆ. ಅದು ಯಾವ ಮಾನದಂಡ? ಯಾಕೆ ಒಬ್ಬರೇ ಕೊಡ್ಬೇಕಂತ ಬರೆದಿಟ್ಟಿದೆ ಸಂವಿಧಾನದಲ್ಲಿ? ಎಲ್ಲದು ಇದೆಯಾ? ಈ ಮುಂಚೆ ಒಂದೇ ಸಮಯಕ್ಕೆ 4 ಟಿಕೆಟ್ಗಳು ಕೊಡ್ತಿದ್ರು. ಪ್ರಶ್ನೆ ಮಾಡಿದೀವಾ? ನೋಡಿ, ಸಾರ್ವಭೌಮ ಸಂವಿಧಾನದಲ್ಲಿ ಎಷ್ಟು ಜನ ಬೇಕಾದರೂ ಕೇಳಬಹುದು, ಟಿಕೆಟ್ ಕೊಡಬಹುದು. ಕೊಡುವಂತಹ ನಿರ್ಧಾರ ತಗೊಳ್ತಾ ಹಿರಿಯರು. ಒಂದು ಕೊಟ್ಟಿದ್ರೆ ಅಂತ ಮುಗಿತ್ತು ತೋರಿಸುವಂತ ಪ್ರಯತ್ನ ಬೇಡ. ಅದಕ್ಕೆ ಉತ್ತರ ಕೊಡೋದಿಲ್ಲ. ಆ ಪ್ರಶ್ನೆಗೆ ಉತ್ತರ ಅವ್ರ ಕಡೆ ತಗೊಳ್ಳೋದು ಸಮಂಜಸ ಅನ್ಸುತ್ತೆ. ನನಗೆ ಕೇಳಿದಂತಹ ನನ್ನ ನೇರವಾದ ಸಂಬಂಧಪಟ್ಟ ಪ್ರಶ್ನೆ ಅಂತ ಕೂಡ ನಾನು ಸ್ಪಷ್ಟಪಡಿಸಿದ್ದೇನೆ. ವಿಜಯಪುರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ, ವಿಜಯಪುರ ಜಿಲ್ಲೆಯ ಯುವ ಜನತೆಗಾಗಿ, ವಿಜಯಪುರ ಜಿಲ್ಲೆಯ ರೈತರ ಒಂದು ಸುಭಿಕ್ಷತೆಗಾಗಿ ನನ್ನ ಹೋರಾಟ ಮುಂದುವರಿತದೆ. ನನ್ನ ಹೋರಾಟದ ವ್ಯಕ್ತಿ ವಿರುದ್ಧ ಮಾತ್ರ ಇದನ್ನು ಸಂಪೂರ್ಣ ಸ್ಪಷ್ಟ ಮಾಡ್ತೇನೆ. ಈಗ ನೀವು ಸ್ಪರ್ಧೆ ಮಾಡಿದ್ರೆ ಬಿಜೆಪಿಗೆ ಹಿನ್ನಡೆ ಆಗುತ್ತೆ. ಯಾಕಂದ್ರೆ ನೀವು ಬಿಜೆಪಿ ಅವರಾಗಿರೋದ್ರಿಂದ ಬಿಜೆಪಿಗೆ ಹಿನ್ನಡೆ ಆಗುತ್ತೆ. ಆ ನಿರ್ಣಯ ಪಕ್ಷದ ಹಿರಿಯರು ತೆಗೆದುಕೊಳ್ತಾರೆ. ಅದರ ವಿವೇಚನೆ ಅವರಿಗೆ ಬಿಡ್ತೇನೆ. ಅವ್ರು ನಿರ್ಣಯ ತೆಗೆದುಕೊಳ್ಳಿ. ನಿರ್ಣಯ ತೆಗೆದುಕೊಳ್ಳುವಂತಹ ಸ್ಥಿತಿಯಲ್ಲಿ ನಾನಿಲ್ಲ. ನಿರ್ಣಯ ತೆಗೆದುಕೊಳ್ಳುವಂತಹ ಒಂದು ಅಧಿಕಾರ ನನಗಿಲ್ಲ. ಸರ್, ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಪ್ರತಿಯೊಬ್ಬರು ಸರ್ವತಂತ್ರ ಸ್ವತಂತ್ರರು. ಮುಳ್ಳು ಚುಚ್ಕೊಂಡಾಗ ಗೊತ್ತಾದ್ರ ನೋವು ಏನಂತ. ಮುಳ್ಳು ನನಗೆ ಚುಚ್ಚದ, ಸಮಾಜ ಚುಚ್ಚದ, ಸಮಾಜ ಗೊತ್ತಿದ ನೋವು ಏನಂತ. ಅದಕ್ಕೆ ಸನ್ಮಾನ್ಯ ಹಿರಿಯರು ನಮ್ಮ ಸಮಾಜದಲ್ಲಿರುವಂತಹ ಒಂದು ಗೌರವದಿಂದ, ಅಭಿಮಾನದಿಂದ ಹೇಳಿದ್ದಾರೆ. ಅದಕ್ಕೆ ಸ್ವಾಗತ ಮಾಡ್ತೇನೆ, ತಪ್ಪೇನಿಲ್ಲ. ಈಗ ನಿನ್ನೆ ಬಿಟ್ಟು ಮೊನ್ನೆ ಒಂದು 3-4 ದಿನದ ಹಿಂದೆ ಅವರು ಬಂಜಾರ ಸಮುದಾಯಕ್ಕೆ ನೋವಾಗಿದ್ರೆ ಕ್ಷಮೆ ಯಾಚಿಸ್ತೀನಿ ಅಂತ ಹೇಳಿದ್ದಾರೆ. ತಮ್ಮ ಮುಂದೆ ಹೇಳಿದಾರ? ಹೌದು. ಅಲ್ಲ, ನಾವು ಮಾತಾಡಿದರೆ ಒಂದು ಚಾನಲ್ ಅಲ್ಲಿ ಬಂದಿದೆ. ಸರ್, ನನ್ನ ಪ್ರಶ್ನೆ ಅಷ್ಟೇ. ಸಂಧ್ಯಾಗ ಹೊಡಕ್ಕೆ ಅದಂತರ ಮಂದ್ಯಾಗ ಹೊಡೋದು ಸಂಧ್ಯಾಗ ಕಾಲ್ ಬಿಡೋದಲ್ಲ. ಆಗಿದ್ದು ನಿಮ್ಮಗಳ ಮುಖೇನ ಸರ್, ಆಗಿದ್ದು ನಿಮ್ಮ ಮುಂದೆ. ಒಪ್ಕೊಂಡೆ, ನಿಮ್ ಪ್ರಶ್ನೆ ಅರ್ಥ ಆಯ್ತಂಗೆ. ಸಮುದಾಯದ ನಾಯಕರುಗಳೇ ಎದುರಿಗೆ ಕೂತ್ಕೊಂಡಿದ್ದಾರೆ. ಎಲ್ಲರೂ ಒಪ್ಕೊಂಡಂಗ ಆಯ್ತಲ್ಲ ಅದು. ಸನ್ಮಾನ್ಯರೇ, ಆಗಿದ್ದು ತಮ್ಮಗಳ ಸಮ್ಮುಖದಲ್ಲಿ ಆಗಿದ್ದು. ನಿಜವಾಗ್ಲೂ ಮನುಷ್ಯನಿಗೆ ಖೇದ ಉಂಟಾಗಿದ್ರೆ, ಮನಸ್ಸಿಗೆ ಖರೆ ನಿಜವಾಗ್ಲೂ ನೋವಾಗಿದ್ರೆ ಪ್ರಾಂಜಲ ಮನಸ್ಸಿನ ನಿಮ್ಮ ಮುಂದೆ ಬಂದು ಹೇಳ್ಬೋದಾಗಿತ್ತು. ಅಚತ್ವದಿಂದ ಏನೋ ಸಿಟ್ಟಿಂದ ಭರದಲ್ಲಿ ನಾನು ಏನೋ ಹೇಳಿದಪ್ಪ, ತಪ್ಪಾಗಿದ್ದ ಕ್ಷಮಿಸಿ ನಿಮ್ಮ ಮುಂದೆ ಹೇಳ್ಬೋದಾಗಿತ್ತಲ್ಲ. ಯಾಕೆ ಕರೆದು 4 ಜನ ಮುಂದೆ ಹೇಳ್ಬೇಕಾಯ್ತು? ಅದು ಅವಶ್ಯಕತೆ ಇತ್ತ? ಇಂತಹ ಸುದೀರ್ಘವಾದ ರಾಜಕೀಯದ ಒಂದು ಪ್ರವಾಸ ಮಾಡಿದವರಿಗೆ ಈ ರೀತಿಯಾಗಿ ಒಂದು 4 ಗೋಡೆಗಳ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡುವಂತ ಅವಶ್ಯಕತೆ ಇದೆಯಾ? ಅದನ್ನ ನೀವೇ ಪ್ರಶ್ನೆ ಮಾಡೋದಾಗಿ ಬಹುಶಃ ಎಲ್ಲ ಸಿಕ್ಕರೆ. ಅದು ಅವಶ್ಯಕತೆ ಇತ್ತ?
ಹಾಗಾದ್ರೆ ಎಲ್ಲೋ ಸಮಾಜದ ದಾರಿ ತಪ್ಪಿಸುವಂತಹ ಪ್ರಯತ್ನ ಅಲ್ವಾ ಇದು? ದಿಕ್ ತಪ್ಪಿಸುವಂತ ಪ್ರಯತ್ನ ಅಲ್ವಾ? ಅದಕ್ಕೆ ಇಂತಹ ಒಂದು ಕುಕೃತ್ಯಕ್ಕೆ ಇಳಿಯದೆ, ಸಮಾಜ ಒಡೆಯುವಂತ ಕೆಲಸ ಮಾಡದೆ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹೇಳಿದಂತಹ ಮಾತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಎಲ್ಲರನ್ನೇ ತೆಗೆದುಕೊಂಡು ಹೋದ್ರೆ ಮಾತ್ರ ಅದ ನಿಜವಾದ ನಾಯಕ ಅನಿಸ್ಕೋತ ಅಂತ ನಮ್ಮ ನಾಯಕರು ಹೇಳಿದ್ದಾರೆ. ಆ ನಾಯಕತ್ವ ಹೇಳ್ತದೆ. ಆ ಮಾತಿಗೆ ಇವರು ಪ್ರತಿಬದ್ಧರು ಭದ್ರಾಗಿದ್ರೆ, ಆ ನಾಯಕತ್ವನ ಒಪ್ಕೋತಿದ್ರೆ, ಆ ನಾಯಕದ ಅಡಿಯಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ರೆ ನಿಮ್ ಮುಂದೆ ಬಂದು ಕೇಳ್ತಿದ್ರು. ಎಲ್ಲೋ ಕೂತ್ಕೊಂಡು 4 ಜನರ ಮುಂದೆ ಮಾತಾಡಿದ್ದನ್ನ, ಯಾರೋ ಕದ್ದೋದು ವಿಡಿಯೋ ಮಾಡಿದ್ದನ್ನ ಎಷ್ಟು ಮಟ್ಟಿಗೆ ನಂಬಕ್ಕಾಗ್ತದೆ? ನಾನು ಹೇಳ್ಬೋದಲ್ಲ, ನಿಮ್ಮ ಮೇಲೆ ಅತ್ಯಂತ ಜವಾಬ್ದಾರಿಯಾಗಿ ತಾವು ಕೆಲಸ ಮಾಡುವಂತಹ ತಮ್ಮಗಳ ಮೇಲೆ ತಿರುಚಿದ್ದಾರೆ ಅಂತ ಆರೋಪ ಪಡ್ತಾರೆ. ಅದು ತಿರ್ಚಿರ್ಬೋದಲ್ಲ. ಬಾಬು ರಾಜೇಂದ್ರ ಯಾವಾಗಲೂ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಕಾಣ್ತಿರ್ತಾರೆ. ಲಾಸ್ಟ್ ಟೈಮ್ ಹನುಮಂತ ಇರಾನಿ ಅವ್ರ ಜೊತೆ ನಿಂತಿದ್ದಾರೆ, ಈಗ ನಿಂತಿದ್ದಾರೆ. ಪಕ್ಷ ನಿಷ್ಠೆ ಇಲ್ಲ ಇವರು. ಪಕ್ಷ ನಿಷ್ಠೆಯನ್ನ ತೋರಿಸುವ ಸಂದರ್ಭದಲ್ಲಿ ಪಕ್ಷ ನಿಷ್ಠೆ ತೋರಿಸ್ತೇವೆ, ಅದು ಎರಡು ಮಾತಿಲ್ಲ. ಆವಾಗ ನಿಂತಾಗ ನಾನು ಯಾವುದೇ ಪಕ್ಷದ ಅಭ್ಯರ್ಥಿ ಇರಲಿಲ್ಲ, ಕಾರ್ಯಕರ್ತನಾಗಿರ್ಲಿಲ್ಲ ಎಂದು ಸ್ಪಷ್ಟಪಡಿಸ್ತೀನಿ. ನಾನು ಕಳೆದ ಬಾರಿ ನಾನು ಪದವೀಧರ ಮತಕ್ಷೇತ್ರ ವಾಯು ಮತಕ್ಷೇತ್ರದಿಂದ MLC ಚುನಾವಣೆ ನಿಂತಾಗ ನಾನು ಯಾವುದೇ ಪಕ್ಷದ ಕಾರ್ಯಕರ್ತನಾಗಿರಲಿಲ್ಲ. ಭಾರತೀಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿದ್ದೆ, ಸ್ವಯಂ ಸೇವಕನಾಗಿದ್ದೆ, ಹೆಮ್ಮೆನ ಹೇಳ್ತೇನೆ. ಅವನ ಯಾವುದೇ ಪಕ್ಷಕ್ಕೆ ನಾನು ಬೈಂಡಿಂಗ್ ಇರಲಿಲ್ಲ. ವಿರೋಧ ಅನ್ನೋ ಪ್ರಶ್ನೆ ಬರಲ್ಲ. ಸ್ವಯಂ ಪ್ರೇರಿತ ಯಾರಾದ್ರೂ ನಿಂತ್ಕೋಬಹುದು, ಅಲ್ಲಿ ಪಕ್ಷ ಇಷ್ಟ ಪ್ರಶ್ನೆ ಬರಲಿಲ್ಲ. ಈಗ ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕೇಳ್ತಾ ಇದ್ದೇನೆ. ಅವಾಗ ನನ್ನ ಪಕ್ಷದಿಂದ ನಾನು ಟಿಕೆಟ್ ಕೇಳಿಲ್ಲ, ಅಪ್ಲಿಕೇಶನ್ ಹಾಕಿಲ್ಲ. ಇದ್ದೆ ಪುರಾವೆ ಕೊಡಕ್ಕೆ ಹೇಳಿ, ಯಾರು ಹೇಳ್ತಿದ್ರಲ್ಲ ಅವ್ರು ಪುರಾವೆ ಕೊಡಕ್ಕೆ ಹೇಳಿ. ಅಪ್ಲಿಕೇಶನ್ ಹಾಕಿರ್ಬೇಕಲ್ಲ, ಅಥವಾ ಅಲ್ಲಿ ನನ್ನ ಸದಸ್ಯತ್ವ ನೋಂದಣಿ ಆಗಿರ್ಬೇಕಲ್ಲ. ಆ ಟೈಮಲ್ಲಿ 2016 ಸಂದರ್ಭದಲ್ಲಿ ಹೇಳ್ತೀನಿ ನಿಮ್ಗೆ. ನಾನು ಸುಮ್ನೆ ಬಾಲಿಶವಾಗಿ ಆರೋಪಗಳನ್ನ ಕೊಡದೆ ಯಾವ್ದಾದ್ರು ದಾಖಲಿದ್ರೆ ದಾಖಲೆ ತಗೊಂಡು ಬರ್ಲಿ, ನಾನು ಮತದಾರನಾಗಿ ಶರಣಾಗ್ತೀನಿ. ಬಂಡಾಯದ ದಿಶೆಗೆ ಬಿಜೆಪಿಗೆ ಅದನ್ನ ಹಿರಿಯರು ನಿರ್ಣಯ ತಗೋತಾರೆ, ನ್ಯಾಯ ಕೊಡ್ತಾರೆ ಅಂತ ಭರವಸೆ ಇದೆ. ಅದಕ್ಕಾಗಿ ಮತ್ತೆ ಮತ್ತೆ ಆ ಶಬ್ದಕ್ಕೆ ಉತ್ತರ ಕೊಡೋದು ಬೇಡ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.